ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಸಿದ್ದು, ನಾನು ಹೋಗ್ಲಿಲ್ಲ ಅಂದಿದ್ರೆ ನಿಂಗೆ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ? ಏನು ಇಲ್ಲ ತಾಯಿ, ಅದು ನಿಜಾನೇ. ನೀನ್ ಹೋಗಿದ್ದಕ್ ತಾನೆ ನಿನ್ ಗಂಡ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಇಷ್ಟು ದಿನ ಇಲ್ದೇ ಇರೋ ಅನುಮಾನ ಇವಾಗ ಯಾಕೆ ಬರ್ತಾ ಇತ್ತು? ಅಮ್ಮ, ಇದನ್ ತಗೋ. ಏನಮ್ಮ ಇದು ಹಿಂಗಿದೆ? ಕಷಾಯ ಕಣೋ. ವಿಷ ನಿನ್ ತಲೆಗೆ ಹತ್ತದೇ ಇರೋ ಹಾಗೆ ನಿನ್ನ ಕಾಪಾಡ್ಕೊಳ್ಳೋಕೆ ಏನಾದ್ರೂ ಮಾಡ್ಬೇಕಲ್ಲ. ಅದೇನೋ ಹಾಗೂ ವಾಂತಿ ಮಾಡ್ಬಿಟ್ಟೆ? ಹಾವು ಕಚ್ಚಿದಕ್ಕಲ್ಲ, ಈ ಕಷಾಯದಿಂದನೇ ಸಾಯೋ ತರ ಇದ್ದೀನಿ. ತುಂಬಾ ಕಹಿ. ಅಥವಾ ವಿಷಕ್ ವಿಷಾನೇ ಔಷಧಿ ಅಂತ ಹೇಳಿ ನೀನೇನಾದ್ರೂ ಬೆರೆಸಿದ್ಯಾ ಏನು? ಏನೋ ಹಾಗ್ ಮಾತಾಡ್ತಿದ್ಯಾ? ಇತ್ತೀಚೆಗೆ ಈ ಹೊಸ ಪ್ರೇಮದ ರುಚಿ ನೋಡಿ ಈ ಅಮ್ಮನ್ ಪ್ರೀತಿ ಕಾಣಿಸ್ತಿಲ್ಲ ಅಲ್ವಾ? ನಿನ್ಗೆ ಹುಷಾರಾದ್ರೆ ಹರಕೆ ತೀರ್ಸಿ ಬೆಂಕಿ ಮೇಲೆ ನಡಿತೀನಿ ಅಂತ ಬೇಡ್ಕೊಂಡೆ. ಅದು ನನ್ ಪ್ರೀತಿ. ನೀನ್ ಪ್ರೀತಿಸ್ತೋಳು ಪಕ್ಕದಲ್ಲೇ ಇದ್ದಾಳಲ್ಲ, ಕನಿಷ್ಠ ಹೋಗಿ ದೇವ್ರ ಹತ್ರ ಬೇಡ್ಕೊಂಡ್ಲಾ? ಎಲ್ಲ ನನ್ ಕರ್ಮ ಬಿಡು. ಇವಾಗ ನಾನು ಏನಂದೆ ಅಮ್ಮ? ನೀನೇ ಅನಾವಶ್ಯಕವಾಗಿ ಏನೇನೋ ಅನ್ಕೋತಿದ್ಯಾ. ನೀನ್ ಮಾತಾಡೋ ವಿಧಾನ, ನೀನ್ ಕೋಪದಲ್ಲಿ ಆಡೋ ಮಾತ್ ಕೇಳ್ತಾ ಇದ್ರೆ ಎಲ್ಲ ಅರ್ಥ ಆಗುತ್ತೆ ಬಿಡು. ನೀನ್ ನನ್ನ ಕೆಲ್ಸಕ್ಕೆ ಬರ್ದೇ ಇರೋಳ್ ತರ ನೋಡ್ತಾ ಇದ್ಯಾ ಅಂತ. ಅಮ್ಮ ಪ್ಲೀಸ್, ನಿನ್ ಮಾತಿಂದ ಸಾಯಿಸ್ಬೇಡ. 1-2 ದಿನ ತಾಳ್ಮೆ ತಗೋ. ನಾನು ಸಂಪದ ಇಲ್ಲಿಂದ ಹೊರಟೋಗ್ತೀವಿ. ನಿನಗೆ ಅವಳಂದ್ರೆ ಇಷ್ಟ ಆಗಿಲ್ಲ ಅಲ್ವಾ? ಹೇಗಾದ್ರೂ ಹೋಗಿ ಸಾಯಿರಿ. ನನ್ ಲಕ್ಷ ನನ್ಗೆ ವಾಪಸ್ ಕೊಡು. ನಾನೇನು ಕೇಳೋದಿಲ್ಲ. ಮಗ ಕಷ್ಟದಲ್ಲಿದ್ರೆ ಲಕ್ಷ ಕೊಡು ಅಂತಿದ್ಯಾ? ಇದೇನಾ ಅಮ್ಮನ ಪ್ರೀತಿ? ನನಗಿಂತ ನಿನಗೆ ದುಡ್ಡೇ ಜಾಸ್ತಿ ಆಗೋಯ್ತಾ ಅಮ್ಮ? ಆ ಮಾತ್ನ ನಾನ್ ಹೇಳ್ಬೇಕು. ನಿಜವಾಗ್ಲೂ ನಿನ್ಗಿಂತ ದುಡ್ಡೇ ಜಾಸ್ತಿ ಆಗಿದ್ರೆ ನೀನ್ ಕೇಳಿದ ತಕ್ಷಣ ಲಕ್ಷ ಕೊಡ್ತಾ ಇದ್ನಾ? ಕೋಟಿ ವರದಷ್ಟೇ ದೂರ ಮಾಡ್ದೋಳ್ನ ಮನೆಗ್ ಸೇರಿಸ್ತಾ ಇದ್ನಾ? ಇವಾಗ ನೋಡಿದ್ರೆ ಇವಳ ಜೊತೆ ಊರ್ ತಿರುಗ್ತೀನಿ ಅಂತ ಹೇಳ್ತಾ ಇದ್ಯಾ. ನನ್ಗಿಂತ ಇವಳೆ ಹೆಚ್ಚಾದ್ಲಲ್ವಾ? ಇಷ್ಟಕ್ಕೂ ಇವಳು ಹೇಗೋ ಪ್ರೀತಿ ಮಾಡ್ದೆ? ದುಡ್ಡಿದ್ಯಾ? ಇಲ್ಲ. ಒಳ್ಳೆ ಜಾತಕನ? ಅದು ಇಲ್ಲ. ನೀನ್ ಹೇಳ್ದಷ್ಟು ಅಂದವಾಗೋ ಇಲ್ವಲ್ಲೋ? ನನ್ಗನ್ಸುತ್ತೆ ನಿನ್ಗೇನೋ ಮೋಡಿ ಮಾಡಿದಾಳೆ. ಅದಕ್ಕೆ ಇವಳು ಹಿಂದೆನೆ ತಿರುಗ್ತಾ ಇದ್ಯಾ. ಅಮ್ಮ ಸಾಕ್ ನಿಲ್ಸು. ಮೊದ್ಲಿಲ್ಲಿಂದ ಹೊರಟೋಗು. ಸ್ಯಾಮ್, ನಮ್ಮಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನಾವು ನಾಳೆ ಜಾತ್ರೆಯಲ್ಲಿ ಮಗುನ್ ಕರ್ಕೊಂಡು ನಮ್ಮಮ್ಮ ಬಚ್ಚಿಟ್ಟಿರೋ ದುಡ್ಡು ತಗೊಂಡು ಹೊರಟೋಗ್ತೀವಿ. ನನ್ನ ನಂಬು. ಅಪ್ಪ, ಅಮ್ಮ ಇಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಊರಲ್ಲಿ ಜಾತ್ರೆ ನಡೀತಾ ಇದೆ ಅಲ್ವಾ, ಹಾಗೆ ಹೊರಗಡೆ ಹೋಗಿ ಯಾರು ಜಾಸ್ತಿ ಬೆಲೆ ಸೀರೆ ಉಟ್ಕೊಂಡಿರೋ ಅದನ್ನ ನೋಡಿ ಅವ್ರಿಗಿಂತ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಹೋಗಿರೋ ಹಾಗಿದೆ. ಹೌದಾ? ಓಕೆ ಅಪ್ಪ, ನನಗೊಂದು 10 ನಿಮಿಷ ಕೆಲಸ ಇದೆ, ನಾನು ಈಗಲೇ ಬರ್ತೀನಿ. ಆ ಅತ್ತೆ ಮನೆಯಿಂದ ಪೂಜೆ ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೇಕು. ಬೇಗ ಬಾ. ಫೈಲ್ ಕೊಟ್ಟು ಬರೋದು ಅಷ್ಟೇ ಅಪ್ಪ, ನೀವು ಅಷ್ಟ್ರಲ್ಲಿ ರೆಡಿ ಆಗ್ಬಿಡಿ. ಸರಿ, ನೀನ್ ಹೋಗ್ಬಾ. ಮಾವಯ್ಯ, ಅತ್ತೆ ಎಲ್ಲಿಗೆ ಹೋದ್ರು ಅಂತ ನಿಮ್ಗೂ ಹೇಳಿಲ್ವಾ? ನಿಮ್ಮ ಅತ್ತೆ ಮಾಡೋದು ಒಳ್ಳೆ ಕೆಲಸ ಆದ್ರೆ ಮೆಚ್ಕೋತೀವಿ ಅಂತ ಹೇಳ್ತಿದ್ಲು. ಮಾಡೋದು ಕೆಲ್ಸಕ್ಕೆ ಬರ್ದಿರೋ ಕೆಲಸಗಳು 4 ಜನರಿಗೆ ನೋವು ಕೊಡೋ ಕೆಲಸ ತಾನೆ. ಬೈತೀವಂತ ಹೇಳಿರಲ್ಲ. ಕೆಲ್ಸಕ್ಕೆ ಬರೋ ಕೆಲಸ ಮಾಡಕ್ಕೆ ಹೋಗಿದ್ದೆ.
ಏನ್ ಹಾಗ್ ನೋಡ್ತಿದ್ಯಾ? ಸತ್ಯಾನಂದ ಸ್ವಾಮಿ ಯಾಕೆ ಬಂದಿದ್ದಾರೆ ಅಂತನಾ? ಅಂಜನ ಹಾಕಿ ಸತ್ಯ ಹೇಳೋದಿಕ್ಕೆ. ಈಗೇನ್ ಕಳ್ದೋಗಿದೆ ಅಂತ ಇವ್ರನ್ನ ಕರ್ಕೊಂಡ್ ಬಂದಿದ್ದೀರಾ ಅತ್ತೆ? ನನ್ನ ಮನಃಶಾಂತಿ, ನನ್ನ ನಂಬಿಕೆ. ಅರ್ಥ ಆಗ್ಲಿಲ್ವಾ? ನಿನ್ ಕೈಯಲ್ಲಿರೋ ಮಗು ಯಾರ್ ಮಗು ಅಂತ ನನಗ್ ಗೊತ್ತಾದ್ರೇನೆ ಮನಃಶಾಂತಿ ಸಿಗೋದು. ಶೌರ್ಯನ್ ಮಗ ಅನ್ನೋ ನಂಬಿಕೆ ಖಂಡಿತ ನನಗಿಲ್ಲ. ಶುಭ ಅಂತ ಊರಲ್ಲಿ ನಡೀತಿರೋ ಅಮ್ಮವ್ರ ಜಾತ್ರೆಗೆ ನಾವೆಲ್ಲ ಹೋಗ್ತಿದ್ರೆ ಈ ಟೈಮಲ್ಲಿ ಏನ್ ದಮಯಂತಿ ನಿಂದು? ಮೋಕ್ಷ ಶೌರ್ಯನ್ ಮಗ ಅಂತ ಶೌರ್ಯನೇ ನಂಬ್ತಾ ಇದ್ದಾನೆ. ಮತ್ಯಾಕ್ ನಿನಗೆ ಸಂಶಯ ದಮಯಂತಿ? ನಮ್ ಮನೇಲಿ ನಾನ್ ಅಂಜನ ಹಾಕ್ಸಿದ್ರೆ ನಿನಗೇನಾಯ್ತು? ಅವತ್ತು ಸ್ವಾಮಿಗಳನ್ನ ನೀವ್ ಕರ್ಸಿ ಅಂಜನ ಹಾಕ್ಸಿದ್ರಲ್ಲ, ಆಗ ಅಂಜನ ಯಾಕೆ ಅಂತ ನಾನ್ ಕೇಳಿದ್ದಕ್ಕೆ ಒಬ್ರಾದ್ರೂ ಕೇಳಿದ್ರಾ? ಇಲ್ವಲ್ಲ. ಅದು ನಿನ್ನಿಂದಾನೇ ನಿಂತು ಹೋಯ್ತಲ್ಲ, ಆಮೇಲೆ ನೀನೇ ಕಳ್ಳಿ ಅಂತ ನಮ್ಗೆಲ್ಲ ಗೊತ್ತಾಯ್ತಲ್ಲ. ಹೌದು, ಇವಾಗ ಇವನಿಗೆ ತಂದೆ ಯಾರು ಅಂತ ಕೂಡ ಗೊತ್ತಾಗತ್ತೆ. ಅದಲ್ಲ ಅತ್ತೆ. ಬಾಯ್ ಮುಚ್ಚು. ಇವಾಗ ಪೂಜೆ ನಡೆಯೋದಕ್ಕೆ ನೀನ್ ಬಿಡ್ಲಿಲ್ಲ ಅಂದ್ರೆ ಮಗು ಮೇಲೆ ಆಣೆ. ದಮಯಂತಿ, ಅವನ್ ಚಿಕ್ಕ ಮಗು ದಮಯಂತಿ, ಅವನೇನ್ ತಪ್ಪು ಮಾಡಿದಾನೆ? ಅವನೇನು ತಪ್ಪು ಮಾಡಿಲ್ಲ ಅಮ್ಮ. ಇವು ನಮ್ಮ ತಪ್ಪು ಮಾಡಿದಳೋ ಇಲ್ವೋ ಅಂತ ತಿಳ್ಕೊತಿದ್ದೀನಿ. ಸ್ವಾಮಿ, ನೀವು ಮುಂದುವರಿಸಿ. ಸ್ವಾಮಿ, ನೀವು ಸತ್ಯ ಹೇಳಿದ್ರೆ ಅದು ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು. ಆದ್ರೆ ದಮಯಂತಿ ನಿಮ್ಮನ್ನ ಅಡ್ಡ ಇಟ್ಕೊಂಡು ಎಲ್ರಿಗೂ ನೋವು ಕೊಡ್ಬೇಕು ಅಂತ ನೋಡ್ತಿದ್ದಾಳೆ. ಈ ಮಾತು ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹೊರಟೋಗಿ. ಸ್ವಾಮಿ, ನೀವು ನನಗೆ ಮಾತು ಕೊಟ್ಟಿದ್ದೀರಾ, ಮಾತಕ್ಕೆ ತಪ್ತೀರಾ? ಅಮ್ಮನವ್ರ ಉಪಾಸಕರು ನೀವು. ಸುಳ್ಳು ಹೇಳಿ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತೀರಾ? ಪೂಜೆ ಮಾಡಿನೇ ಹೋಗ್ತೀನಿ. ನಿಮಗ್ ಬೇಕಾಗಿರೋದನ್ನೆಲ್ಲ ಚಿಟ್ಕಿಲ್ ಸಿದ್ಧ ಮಾಡ್ತೀನಿ. ಬನ್ನಿ ಸ್ವಾಮಿ. ಭಗವಂತ, ಏನ್ ಮಾಡಕ್ ಹೊರಟಿದ್ಯಪ್ಪ?
ನೋಡಿ ಆಫೀಸರ್, ಅತ್ತೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಏನಮ್ಮ, ಏನ್ ನಡೀತಾ ಇದೆ? ಮೋಕ್ಷ ಯಾರ್ ಮಗ ಅನ್ನೋದು ಇವಾಗ ಗೊತ್ತಾಗತ್ತೆ ಶೌರ್ಯ. ಅಮ್ಮ, ನನ್ನ ಮಗನೇ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ಯಾರು ಏನು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಪೂಜೆ ನಿಲ್ಸಕ್ ಹೇಳು. ಶೌರ್ಯ, ಒಂದ್ 10 ನಿಮಿಷ ಸುಮ್ನೆ ಇರೋ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಬಿಡತ್ತೆ. ಏನು ಅವಶ್ಯಕತೆ ಇಲ್ಲಮ್ಮ. ನಿನ್ನ ಮಗನ ಜೊತೆ ಮದುವೆಗೂ ಮುಂಚೆನೆ ಒಬ್ಬರ ಜೊತೆ ಪ್ರೀತಿ. ಹಸೆಮಣೆ ಕೂಡ ಹತ್ತಿದ್ಲು ನಿನ್ ಸೊಸೆ. ಮದುವೆ ಆದ್ಮೇಲೂ ಕೂಡ ಪ್ರೀತಿ ಹೋಗಿಲ್ಲ. ಮನಸ್ಸಲ್ಲಿ ಅವನೇ ಇದ್ದಾನೆ. ಅದು ಗೊತ್ತಿದೆ ಸ್ವಾಮಿ. ನಮಗೆ ಗೊತ್ತಾಗ್ಬೇಕಾಗಿರೋದು ಈ ಮಗು ನನ್ನ ಮಗ ಶೌರ್ಯನ್ ಮಗು ಹೌದಾ ಅಥವಾ ಅಲ್ವಾ ಅಂತ. ಅಮ್ಮ ಪ್ಲೀಸ್, ನಿನ್ನ ಕೈ ಮುಗಿತೀನಿ, ಈ ಟಾಪಿಕ್ನ ಬಿಟ್ಬಿಡು. ನೋಡಿ, ನೀವಿಲ್ಲಿಂದ ಹೊರಟೋಗಿ. ಇಲ್ಲಿ ಯಾರಿಗೂ ಯಾವ ನಿಜಾನೂ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಕೂಡ ಇಲ್ಲ. ದಯವಿಟ್ಟು ಹೊರಟೋಗಿ. ಮಾತು ಕೊಟ್ಟಿದ್ದೀನಿ, ಸತ್ಯ ಹೇಳ್ತೀನಿ. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಓಂ ಶೌರ್ಯ, 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 ನಿಲ್ಲು. ಶೌರ್ಯ, ಬಿಡಮ್ಮ. ಪೂಜೆನ ಮಧ್ಯದಲ್ಲಿ ಹಾಳು ಮಾಡೋದು ತಪ್ಪು. ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀಯ. ಮುಂದೆ ಬರುವ ದಿನಗಳಲ್ಲಿ ಈ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಮಾಡಿರೋ ತಪ್ಪಿಗೆ ಅಮ್ಮನ್ನ ಕ್ಷಮಿಸುವಂತ ಬೇಡ್ಕೊಳ್ಳಿ. ಸ್ವಾಮಿ, ಯಾಕೆ ಶೌರ್ಯ ಇಂಥ ದೊಡ್ಡ ಕೆಲಸ ಮಾಡ್ಬಿಟ್ಟೆ? ಶೌರ್ಯ ಮಾಡಿದ್ದು ಹುಚ್ಚು ಕೆಲಸ ಅಲ್ಲ, ನೀನ್ ಮಾಡಿದ್ದು ಹುಚ್ಚು ಕೆಲಸ. ಅಷ್ಟಕ್ಕೂ ನೀನ್ ಮನುಷ್ಯ ತರ ಯೋಚಿಸ್ತಿದ್ಯಾ? ನನಗ್ ಬೈದು ಇವನಿಗೆ ರೊಚ್ಚಿ ಕೇಳಿಸ್ತಾ ಇದ್ಯಮ್ಮ. ಪೂಜೆ ಮಧ್ಯದಲ್ಲಿ ನಿಂತು ಹೋಯ್ತು. ಈ ಮನೇಲಿ ಮನಃಶಾಂತಿ ಇರಲ್ಲ ಅಂತ ಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿ ಹೋದ್ರು. ನೀನ್ ಬದಲಾದ್ರೆ ಎಲ್ಲರೂ ಸಂತೋಷವಾಗಿ ಸಮಾಧಾನವಾಗಿ ಇರ್ತಾರೆ. ನೀನು ಸ್ವಾಮೀಜಿನ ಕರೀಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾ ಇತ್ತಾ? ಇಲ್ಲ ಅಲ್ವಾ? ಏನ್ ಚಿನ್ನಿ, ಎಲ್ರೂ ಸೇರ್ಕೊಂಡು ನನ್ ಮೇಲೆ ದಾಳಿ ಮಾಡ್ತಾ ಇದ್ದೀರಾ? ಒಳ್ಳೇದು ನಿನ್ಗಿಷ್ಟ ಆಗಲ್ಲ ಅಲ್ವಾ? ಹಾಗೇನೆ ಇರುತ್ತೆ. ತಪ್ಪು ಮಾಡೋದು ನೀನು, ಅಂದೋದು ಪಕ್ಕದಲ್ಲಿರೋರ್ಗೆ. ನಾನೇನ್ ಮಾಡ್ದೆ ತಪ್ಪನ? ಹಾ, ತಪ್ಪು ಮಾಡಿರೋರು ನಿಮ್ಮವರು, ತಪ್ಪು ಮಾಡ್ತಾ ಇರೋದು ನಿಮ್ಮವರು. ಏನ್ ಹಾಗ್ ನೋಡ್ತಾ ಇದ್ದೀರಾ? ಸತ್ಯ ಅಲ್ವಾ? ದೊಡ್ಡ ಮಗನ್ನ ತುಂಬಾ ಒಳ್ಳೆಯವನು ಅನ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದ್ರಿ. ಆದ್ರೆ ಅವನು ಮನೆ ಮರ್ಯಾದೆನ ಬೀದಿಗೆ ತಂದ. ಆಮೇಲೆ ನನ್ ಮಗನಿಗೆ ಬಂಗಾರದಂತ ಸಂಬಂಧ ಬರ್ತಾ ಇದ್ರು. ನಿಮ್ ಅಣ್ಣನ ಮೊಮ್ಮಗಳು ಅಂತ ನನ್ ಮಗನಿಗೆ ಗಂಟು ಹಾಕ್ದೆ. ಅವಳು ಇನ್ನೊಬ್ಬನ ಜೊತೆ ಓಡ್ ಹೋದ್ಲು. ಅವಳು ಓಡ್ ಹೋಗೋದಿಕ್ಕೆ ಅವಳು ಪಕ್ಕದಲ್ಲಿದ್ದು ಸಹಾಯ ಮಾಡಿದ್ದು ನಿಮ್ ಮುದ್ದಿನ ಮೊಮ್ಮಗಳು. ಈಗ ಈ ಮಗು ಸಿದ್ದು ಮಗು ಅಂತ ಕಲ್ಯಾಣಿ ಗೊತ್ತಿದ್ರು ನಿಜ ಹೊರಗ್ ಬರೋದಕ್ ಬಿಡ್ತಾ ಇಲ್ಲ. ಮಧ್ಯದಲ್ಲಿ ನನ್ನ ಮಗ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿದೀರಾ. ಚಿಚಿ,
ಏನು ಮನೇನೋ ಏನು ಮನುಷ್ಯರೋ ನಾಚಿಕೆ ಇಲ್ದಿರೋ ಜನ್ಮಗಳು. ದಮಯಂತಿ ದಮಯಂತಿ ಛೀ, ಯಾಕಮ್ಮ ಸುಮ್ನಾದೆ? ಹೊಡಿ. ಉತ್ತರ ಕೊಡಕ್ಕಾಗದೆ ಇರುವಾಗ ನಿಮ್ಮೆಲ್ರಿಗೂ ಗೊತ್ತಿರೋದು ಇದೇ ತಾನೇ. ನೀವೆಲ್ರೂ ಒಂದೇ. ನಾನೇ ಈ ಮನೇಲಿ ತಪ್ಪಾಗಿ ಹುಟ್ಬಿಟ್ಟಿದ್ದೀನಿ. ಸಾಯಿಸ್ಬಿಡ್ತೀನಿ. ಹೆತ್ತ ತಾಯಿಗೆ ಆಡೋ ಮಾತಾ ಇದು? ಮಾಡಿರೋ ಗಲಾಟೆ ಸಾಕು, ನಿಲ್ಸೋ. ಜಾತ್ರೆ ದಿನ ಕೂಡ ಮನೆಯಲ್ಲಿ ಶಾಂತಿ ಇಲ್ದಿರೋಗ್ ಮಾಡ್ತಾ ಇದ್ಯಾ. ಈಗಾಗ್ಲೇ ಲೇಟ್ ಆಗಿದೆ. ಹರಕೆನ ಅಮ್ಮವರಿಗೆ ಸಮರ್ಪಿಸಿ ಒಳ್ಳೆ ಬುದ್ಧಿನ ಕೊಡು ಅಂತ ಬೇಡ್ಕೋ. ನಾನು ಆ ಮನೆಗೆ ಬರಲ್ಲ. ಸ್ವಾಮೀಜಿ ಹೇಳಿರೋ ಮಾತು ನೆನ್ಪಿದೆಯಲ್ವಾ? ಅಮ್ಮವ್ರನ್ನ ಕ್ಷಮಿಸು ಅಂತ ಬೇಡ್ಕೋ ಅಂದ್ರು. ಇಲ್ಲ ಅಂದ್ರೆ ನಿನ್ ಮಗನ್ ಜೀವನ ಚೆನ್ನಾಗಿರ್ಲ ಅಂತ ಕೂಡ ಹೇಳಿದ್ರಲ್ವಾ? ಚಿನ್ನಿ, ಅಮ್ಮ, ಹೋಗೋದಕ್ಕೆಲ್ಲ ಸಿದ್ಧನೇ ಅಲ್ವಾ? ಎಲ್ಲ ಕಾರಲ್ಲಿ ಇಡ್ಸಿದ್ದೀನಮ್ಮ. ಸರಿ, ನಾವಿನ್ ಹೊರಡೋಣ. ನನ್ ಮಗು ನಮಗ್ ಸಿಗತ್ತೆ ಅಂತ್ಯಾ? ನಾವು ನಿಜವಾಗ್ಲೂ ಮಗುನ ಕರ್ಕೊಂಡು ಹೋಗ್ತೀವಾ? ಏನು ಮಾಡಾದ್ರೂ ಸರಿ, ಮಗುನ ನಿನ್ನ ಕೈಯಲ್ಲಿ ಇಡ್ತೀನಿ. ನೀನು, ನಾನು, ಮಗು ಮೂವರು ಆನಂದವಾಗಿ ಒಟ್ಟಿಗೆ ಇರ್ತೀವಿ. ಇನ್ಮೇಲೆ ನಿನ್ನ ಮಗುಗೋಸ್ಕರ ಫೀಲ್ ಆಗೋದಿರಬಾರ್ದು. ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಆ್ಯಕ್ಟಿಂಗ್ ಮೇಲೆ ಇರಬೇಕು ಸ್ಯಾಮ್. ನಿಮ್ಮಮ್ಮಂಗೆ ನಾನು ಇಷ್ಟ ಆಗಲ್ಲ. ನಿಮ್ಮಮ್ಮ ಹೇಳ್ದಾಗೆ ನನ್ನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ. ನಿನ್ನ ಬಿಟ್ಟು ಓಡ್ ಹೋಗಿ ಬೇರೆಯವನ್ನ ಮದುವೆ ಆದೆ. ಆದರೆ ನಿನಗಿನ್ನೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಸಿದ್ದು? ನಾನು ಯಾಕೆ ಮರ್ತೋಗ್ತಿಲ್ಲ ಸಿದ್ದು ನೀನು? ಮರ್ತೋಗೋಕ್ಕಲ್ಲ ಸ್ಯಾಮ್ ಪ್ರಾಣವಾಗಿ ಪ್ರೀತಿಸಿದ್ದು. ನಿನ್ನ ಮರ್ತೋಗೋದು ಅಂತ ಆದರೆ ಅದು ನಾನು ಸತ್ತ ಮೇಲೆ ಸ್ಯಾಮ್. ಹಿಡ್ಕೊಂಡಿದ್ ಸಾಕು, ಬನ್ನಿ ಈ ಕಡೆ. ನಾನು ಅಮ್ಮನವ್ರಿಗೆ ಹರಕೆ ತೀರ್ಸೋಕ್ ಹೋಗ್ತಾ ಇದ್ದೀನಿ. ಇಷ್ಟಕ್ಕೂ ನಿಮ್ನ ಹೊರಗಡೆ ಬರಬೇಡಿ ಅಂತ ಹೇಳಿದ್ನಲ್ವಾ? ಮತ್ತ್ಯಾಕೆ ಬಂದ್ರಿ? ಹೋಗಿ ಒಳಗಡೆ. ಅಮ್ಮ, ನಾವು ಹೈದರಾಬಾದ್ ಹೋಗೋಣ ಅಂತಿದ್ದೀವಿ. ಅಂದ್ರೆ ನಾನು ಹೇಳಿದ ಮಾತನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಇನ್ಯಾವತ್ತೂ ಸಂಪಾದಾಗಿ ಏನು ಹೇಳಲ್ಲ ಕಣೋ. ನೀನ್ ಎಲ್ಲೂ ಹೋಗ್ಬೇಡ. ಅಮ್ಮ, ಅಂಥದ್ದೇನು ಇಲ್ಲಮ್ಮ. ಇಲ್ಲೇ ಮನೇಲಿ ಕೂತ್ಕೊಂಡು ಎಷ್ಟು ದಿನ ಅಂತ ಇರ್ತೀವಿ? ನಾನು ಡೈರೆಕ್ಟರ್ ಆಗಬೇಕು, ಸಂಪದ ಹೀರೋಯಿನ್ ಆಗಬೇಕು. ಅದೇ ನಾವು ಕಾಣ್ತಿರೋ ಕನಸುಗಳು. ಅದಕ್ಕೋಸ್ಕರನೇ ಅಲ್ವಾ ಅಮ್ಮ ಇಷ್ಟು ದಿನ ಕಷ್ಟಪಡ್ತಿದ್ದೀವಿ. ನಾವು ಒಳ್ಳೆ ಪೊಸಿಷನ್ಗೆ ಬರ್ತಿದ್ದಾಗೇನೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀವಮ್ಮ. ಇನ್ನೊಂದ್ಸಲ ಯೋಚನೆ ಮಾಡೋ. ಅಮ್ಮ, ಅರ್ಥ ಮಾಡ್ಕೋ ಪ್ಲೀಸ್. ತೊಂದರೆ ಕೊಡಬೇಡ. ಸರಿ, ಹೊರಡಿ. ಹುಷಾರು. ಬೆಳ್ದಿರೋ ಮಗನಿಂದ ದೂರ ಇರೋ ಹಾಗಾಗಿದೆ. ಯಾವಾಗ ಏನ್ ವಿಷಯ ಬರುತ್ತೋ ಅಂತ ಭಯದಿಂದ ಬದುಕೋ ಹಾಗಾಗಿದೆ. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಶಿವ ಪಾರ್ವತಿ ಕುಟುಂಬದವ್ರು ತಾನೆ. ಅವರೆಲ್ಲ ಆನಂದವಾಗೇ ಇದ್ದಾರೆ, ನನ್ನ ಮಗನ್ನ ಬಿಟ್ಟು. ಅದಕ್ಕೆ ಅವ್ರು ಯಾರನ್ನೂ ಸಂತೋಷವಾಗಿರೋಕ್ ಬಿಡೋದಿಲ್ಲ.